ಹಾಯ್ ಫ್ರೆಂಡ್ಸ್, ಶುಭೋದಯ. ನಾನಿವತ್ತು ಕುಲ್ಚಾ ಪನ್ನೀರ್ ಬಟರ್ ಮಸಾಲೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 2 ಲೋಟ ಮೈದಾ, ಅರ್ಧ ಸ್ಪೂನ್ ಅಡುಗೆ ಸೋಡಾ, 1 ಸ್ಪೂನ್ ಉಪ್ಪು ಹಾಕಿ ಜರಡಿ ಆಡ್ಕೋಬೇಕು. ಅರ್ಧ ಕಪ್ ಹಾಲು, ಅರ್ಧ ಕಪ್ ಮೊಸರು, ಅರ್ಧ ಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಮೈದಾ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಕಲಸಿ, ಕೈಗಂಟಲ್ಲ. ಹಿಟ್ಟ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ 30 ನಿಮಿಷ ಮುಚ್ಚಿಡಬೇಕು. ಪನ್ನೀರ್ಗೆ ಅಚ್ಕಾರದ ಪುಡಿ, ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡಿಡಬೇಕು. ಪ್ಯಾನ್ಗೆ ಬೆಣ್ಣೆ ಹಾಕಿ ಪನ್ನೀರನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪನ್ನೀರ್ ತೆಗೆದು ಬೌಲ್ಗೆ ಹಾಕೋತೀನಿ. ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೋತೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕಿ ಫ್ರೈ ಮಾಡ್ಕೋಬೇಕು. 1 ಉಂಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 2 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. 2 ಒಣಮೆಣಸಿನ್ಕಾಯಿ, 4 ಟೊಮೊಟೊ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಗ್ರೇವಿ ಥಿಕ್ನೆಸ್ ಬರಬೇಕು ಅಂದರೆ ಗೋಡಂಬಿ ಹಾಕಬೇಕು. ನಾನು ಇಲ್ಲಿ 10 ಗೋಡಂಬಿ ಹಾಕ್ತಾಯಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಈರುಳ್ಳಿ, ಕಸ್ತೂರಿ ಮೇಥಿ, 2 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡಿ. ರುಬ್ಬಿರೋ ಮಸಾಲೆನ ಹಾಕಿ ಮಸಾಲೆ ಚೆನ್ನಾಗಿ ಕುದಿ ಬರೋ ತನಕ ಮುಚ್ಚಿಡಿ. ಅರ್ಧ ಸ್ಪೂನ್ ಸಕ್ಕರೆ, ರುಚಿಗೆ ತಗಷ್ಟು ಉಪ್ಪು, ಪನ್ನೀರ್ ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪನ್ನೀರ್ ಬಟರ್ ಮಸಾಲ ರೆಡಿ. ಹಿಟ್ಟು ಸಾಫ್ಟಾಗಿದೆ. ಇದನ್ನು ಇವಾಗ ಲಟ್ಟಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಪ್ಪೆಳ್ಳು, ಕೊತ್ತಂಬರಿ ಸೊಪ್ಪು ಹಾಕಿ ಲಟ್ಟಿಸ್ಕೊತಾ ಇದ್ದೀನಿ. 2 ಕಡೆ ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ಕೊಳ್ಳಿ. ಕುಲ್ಚಾ ಪನ್ನೀರ್ ಬಟರ್ ಮಸಾಲೆ ರೆಡಿ.